ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಇದ್ರ ಬಗ್ಗೆ ಅಂತಂದರೆ PGCET 2019 ಕ್ವಶನ್ ಪೇಪರ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ನಾನು ಎಷ್ಟೊಂದು ಪೇಪರ್ನ ಸಾಲ್ವ್ ಮಾಡಿ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ PGCET M.Pharm ಮತ್ತು Pharm D 2019 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಇನ್ನು ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಯಾರಿಗಾರು ನಿಮ್ಮ ಫ್ರೆಂಡ್ಸಿಗೆ ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ ಕ್ವಶನ್ಸ್ನ. ಫಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಟೈಪ್ 1 hypersensitive reaction is belongs to option A antibody mediated hypersensitivity, option B analeptic hypersensitivity, option C immune complex mediated hypersensitivity, option D delayed hypersensitivity. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ, ಅನಲಾಪ್ಟಿಕ್ ಆಕ್ಟಿವ್ ಹೈಪರ್ಸೆನ್ಸಿಟಿವಿಟಿ. ನೆಕ್ಸ್ಟ್ ಕ್ವಶನ್ ಬಂದು ಎರಡನೇ ಕ್ವಶನು. ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಲೀಡ್ಸ್ ಟು ಕಾಸ್ ಫಾಲೋಯಿಂಗ್ ಡಿಸಾರ್ಡರ್. ಆಪ್ಷನ್ ಎ ಪೆಲಿಗ್ರಾ, ಆಪ್ಷನ್ ಬಿ ಮೆಗಾಬ್ಲಾಸ್ಟಿಕ್ ಅನಿಮಿಯಾ, ಆಪ್ಷನ್ ಸಿ ಬ್ಲೈಂಡ್ನೆಸ್, ಆಪ್ಷನ್ ಡಿ ಓಸ್ಟಿಯೋಮ್ಯಾಕ್ಲಿಯಾ. ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಎರಡನೇ ಕ್ವಶನ್ಗೆ ಇಟ್ ಈಸ್ ಆಪ್ಷನ್ ಸಿ ಬ್ಲೈಂಡ್ನೆಸ್. ನೆಕ್ಸ್ಟ್ ಕ್ವಶನ್ ಬಂದು ಮೂರನೇ ಕ್ವಶನ್ನು. ಸ್ಟಾಪ್ ಕೋಡಾನ್ ಆರ್ ನಾನ್ಸೆನ್ಸ್ ಮ್ಯೂಟೇಷನ್ ರೆಫರ್ಸ್ ಟು ಆಪ್ಷನ್ ಎ protein chain is prematurely terminated, option B insertion or deletion of 1 or 2 base pair, option C substitution of a single nucleotide base, option D amplification of a sequence of 3 nucleotides. ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಮೂರನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಆಂಪ್ಲಿಫಿಕೇಶನ್ ಆಫ್ ಎ ಸೀಕ್ವೆನ್ಸ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್. ಮೂರನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಇಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ಬಂದು ನಾಲ್ಕನೇ ಕ್ವಶನು. ವಿಚ್ ಈಸ್ ದ anatomical classification of pneumonias? Option A fungal pneumonia, option B hospital acquired pneumonia, option C bronchopneumonia and lobar pneumonia, option D community acquired pneumonia. ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ನಾಲ್ಕನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಬ್ರೋಂಕೋ ನ್ಯೂಮೋನಿಯಾ ಆ್ಯಂಡ್ ಲೋಬರ್ ನ್ಯೂಮೋನಿಯಾ. ನೆಕ್ಸ್ಟ್ ಕ್ವಶನ್ ಬಂದು ಐದನೇ ಕ್ವಶನು. ಫಿಫ್ತ್ ಕ್ವಶನ್, ಕಾಂಪ್ಲಿಕೇಶನ್ ಆಫ್ ಕ್ರೋನ್ಸ್ ಡಿಸೀಸ್ ಲೀಡ್ಸ್ ಟು ಆಪ್ಷನ್ ಎ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್, ಆಪ್ಷನ್ ಬಿ ಇನ್ಫ್ಲಮೇಟರಿ ಬೌವೆಲ್ ಡಿಸೀಸ್, ಆಪ್ಷನ್ ಸಿ ಅಕ್ಯೂಟ್ ಪೆಪ್ಟಿಕ್ ಅಲ್ಸರ್, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಐದನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಇನ್ಫ್ಲಮೇಟರಿ ಬೌವೆಲ್ ಡಿಸೀಸ್. ನೆಕ್ಸ್ಟ್ ಕ್ವಶನ್ ಬಂದು ಆರನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್? ಆಪ್ಷನ್ಸ್ ಯಾವ್ದಾದ್ರು ಅಂದರೆ ಆಪ್ಷನ್ ಎ ಅಬ್ಜರ್ಪ್ಷನ್ ಇಸ್ ನಾಟ್ ಪ್ರಿಡಿಕ್ಟಬಲ್, ಆಪ್ಷನ್ ಬಿ ಡಿಪೋರ್ಟ್ ಇಂಜೆಕ್ಷನ್ ಕೆನಾಟ್ ಬಿ ಗಿವನ್, ಆಪ್ಷನ್ ಸಿ ನಾಟ್ ವೇರಿಯಬಲ್ ಕಂಪೇರ್ಡ್ ಟು ಓರಲ್ ಆ್ಯಂಡ್ ಸಬ್ಕ್ಯುಟೇನಿಯಸ್ ರೂಟ್, ಆಪ್ಷನ್ ಡಿ ಚಾನ್ಸ್ ಆಫ್ ನರ್ವ್ ಡ್ಯಾಮೇಜ್. ಆರನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಚಾನ್ಸ್ ಆಫ್ ನರ್ವ್ ಡ್ಯಾಮೇಜ್. ನೆಕ್ಸ್ಟ್ ಕ್ವಶನ್ ಬಂದು ಏಳನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಂಜೈಮ್ ಇಂಡ್ಯೂಸರ್? ಆಪ್ಷನ್ಸ್ ಆರ್ ಕಾರ್ಬಿಡೋಪಾ, ಆಪ್ಷನ್ ಎ ಕಾರ್ಬಿಡೋಪಾ, ಆಪ್ಷನ್ ಬಿ ಎರಿಥ್ರೊಮೈಸಿನ್, ಆಪ್ಷನ್ ಸಿ ಫಿನಟೋಯಿನ್, ಆಪ್ಷನ್ ಡಿ ಆಲುಪ್ಯೂರಿನಾಲ್. ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಏಳನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಫಿನಟೋಯಿನ್. ನೆಕ್ಸ್ಟ್ ಕ್ವಶನ್ ಬಂದು ಎಂಟನೇ ಕ್ವಶನ್ನು. ಲೊಕೇಶನ್ ಆಫ್ M2 receptors. Which of the following is correct? Option A smooth muscle exocrine glands, option B SA node atrium, option C ganglia gastric pancreatic cells, option D none of this. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಎಂಟನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ SA node atrium. ನೆಕ್ಸ್ಟ್ ಕ್ವಶನ್ ಬಂದು ಒಂಬತ್ತನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲಾಂಗ್ ಆಕ್ಟಿಂಗ್ ಲೋಕಲ್ ಅನೆಸ್ಥೆಟಿಕ್ ಕಂಟೈನ್ ಅಮೈಡ್ ಗ್ರೂಪ್? ಆಪ್ಷನ್ಸ್ ಆರ್ ಆಪ್ಷನ್ ಎ ಲಿಡೋಕೈನ್, ಆಪ್ಷನ್ ಬಿ ಮಿಪಿವಾಕ್ಸಿನ್, ಆಪ್ಷನ್ ಸಿ ಮುಕೈನ್, ಆಪ್ಷನ್ ಬಿ ಬಿಪಿವ್ಯಾಕ್ಸಿನ್.
ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 9ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಬುಪಿವ್ಯಾಸಿನ್. ಸೊ 9ನೇ ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 10ನೇ ಕ್ವಶನ್. ಅಡ್ವರ್ಸ್ ಎಫೆಕ್ಟ್ ಆಫ್ ಲೂಪ್ ಡೈರೆಟಿಕ್ಸ್ ಈಸ್ ಆಪ್ಷನ್ ಎ ಕ್ಯಾನ್ ಕಾಸ್ hyperuricemia of gout, option B erectile dysfunction, option C hyperlipidemia, option D diarrhea. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ 10ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಕ್ಯಾನ್ ಕಾಸ್ hyperuricemia of gout. ಸೊ 10ಗೆ ಎ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 11ನೇ ಕ್ವಶನ್. ನೇಮ್ ದ ಎಲ್ ಟೈಪ್ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್. ಆಪ್ಷನ್ ಎ ವರ್ಮಪೈಲ್, ಆಪ್ಷನ್ ಬಿ ಎಥೋಸಕ್ಸಿಮೈಡ್, ಆಪ್ಷನ್ ಸಿ ಗ್ಯಾಬಾಪೆಂಟಿನ್, ಆಪ್ಷನ್ ಡಿ ಕ್ಯಾಡ್ಮಿಯಂ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ 11ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ವರ್ಮಪೈಲ್. ಸೊ ನೆಕ್ಸ್ಟ್ 12ನೇ ಕ್ವಶನ್. ವಿಚ್ ಆಫ್ ದ ಎಂಜೈಮ್ ಮೆಟಬಲೈಸ್ histamine to imidazole acetic acid IMMA? ಆಪ್ಷನ್ ಎ imidazole N-methyl transferase, ಆಪ್ಷನ್ ಬಿ ಆಪ್ಷನ್ ಬಿ ಹಿಸ್ಟಮೈನೈಸ್, ಆಪ್ಷನ್ ಸಿ ಮೊನೋಅಮೈನ್ ಆಕ್ಸಿಡೇಸ್ ಬಿ, ಆಪ್ಷನ್ ಡಿ ರೈಬೋಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 12ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಹಿಸ್ಟಮೈನೈಸ್. ಸೊ 12th ಕ್ವಶನ್ಗೆ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 13ನೇ ಕ್ವಶನ್. ಸೆಲೆಕ್ಟಿವ್ ಕಾಕ್ಸ್2 ಇನ್ಹಿಬಿಟರ್ ಈಸ್ ಆಪ್ಷನ್ ಎ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್, ಆಪ್ಷನ್ ಬಿ ಇಬುಪ್ರೊಫಿನ್, ಆಪ್ಷನ್ ಸಿ ರಫಿಯಾಕ್ಸಿನ್, ಆಪ್ಷನ್ ಡಿ ಮಿಕ್ಸೋಕ್ಯಾಮ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 13ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ರಫಿಕಾಕ್ಸಿಬ್. ಸೊ 13ನೇ ಕ್ವಶನ್ಗೆ ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 14ನೇ ಕ್ವಶನ್. ಮೆಕ್ಯಾನಿಸಮ್ ಆಫ್ metaclopramide is option A D3 receptor antagonist, 5-HT receptors antagonist and 5-HT4 agonist, option B D2 receptors agonist, 5H receptor antagonist and 5-HT4 agonist, option C D2 receptors antagonist, 5-HT1 receptor antagonist and 5-HT4 agonist, option D D2 receptor antagonist, 5H3 receptors antagonist and 5-HT4 receptor agonist. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 14ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 14ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ D2 receptors antagonist, 5H3 receptor antagonist and 5-HT4 receptor agonist. ಸೊ 14ನೇ ಕ್ವಶನ್ಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 15ನೇ ಕ್ವಶನ್. ವಿಚ್ ಆಫ್ ದ ಸೆಂಟೆನ್ಸ್ ಈಸ್ ನಾಟ್ ಕರೆಕ್ಟ್? ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಕಿಟಕೊನಜೋಲ್ ಇನ್ಹಿಬಿಟ್ CYP3A4 enzyme, ಆಪ್ಷನ್ ಬಿ ಕಿಟಕೊನಜೋಲ್ ಇನ್ಹಿಬಿಟ್ ಪ್ರೋಟಾನ್ ಪಂಪ್, ಆಪ್ಷನ್ ಸಿ ಕಿಟಕೊನಜೋಲ್ accelerate metabolism and reduces efficiency of rifampicin, ಆಪ್ಷನ್ ಡಿ ಕಿಟಕೊನಜೋಲ್ ಡಿಕ್ರೀಸಸ್ ದ ಸೀರಮ್ ಕಾನ್ಸಂಟ್ರೇಷನ್ ಆಫ್ ಕ್ವಿನಿಡಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 15ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಕಿಟಕೊನಜೋಲ್ accelerate metabolism and reduces efficiency of rifampicin. ಸೊ ನೆಕ್ಸ್ಟ್ ಕ್ವಶನ್ ಬಂದು 16ನೇ ಕ್ವಶನ್. ಐಸೋಪೋಗಾಲ್ is used as option A cardiotonic, option B adrenergic, option C laxative, option D skeletal muscle relaxant. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 16ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಲ್ಯಾಕ್ಸೇಟಿವ್. ಸೊ ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್. ಆರ್ಟಿಫಿಷಿಯಲ್ ಇನ್ವರ್ಸ್ sugar and adulterant of honey can be detected by option A Mollis test, option B Fissins test, option C Fleming's test, option D Dragon Draught test. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 17ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಫೆಲಿಂಗ್ಸ್ ಟೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 18ನೇ ಕ್ವಶನ್. ಸೋರ್ಸ್ ಆಫ್ ಚಾರ್ಮುಗ್ರಾ ಆಯಿಲ್ ಈಸ್ ಆಪ್ಷನ್ ಎ ಹೈಡ್ರೋಕಾರ್ಪಸ್
ವೇಟಿಗ್ನಾ, ಆಪ್ಷನ್ ಬಿ ಆಂಕ್ರಸ್ ಐಪೋಜೆ, ಆಪ್ಷನ್ ಸಿ ರಿಂಕನಸ್ ಕ್ಯುಮನೆಸ್, ಆಪ್ಷನ್ ಡಿ ಬ್ರೇಸಿಕಾ ನಿಂಗ್ರಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ 18ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಹೈಡ್ರೋಕಾರ್ಪಸ್ ವೇಟಿಂಗ್ ಅನ. ಸೊ 18ನೇ ಕ್ವಶನ್ಗೆ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 19ನೇ ಕ್ವಶನ್. ದ ಪಂಜೆಂಟ್ ಪ್ರಿನ್ಸಿಪಲ್ ಆಫ್ ಜಿಂಜರ್ ಈಸ್ ಡ್ಯೂ ಟು ಆಪ್ಷನ್ ಎ ಟ್ರಿಸ್ಪಿನ್, ಆಪ್ಷನ್ ಬಿ ಗ್ಲಿಸರಾಲ್, ನಾಟ್ ಗ್ಲಿಸರಾಲ್, ಜಿಂಜರಾಲ್, ಆಪ್ಷನ್ ಸಿ ಶಾಗೋಲ್, ಆಪ್ಷನ್ ಡಿ ಜಿಂಜಿನೋಸೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 19ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಜಿಂಜರಾಲ್. ಸೊ 19ನೇ ಕ್ವಶನ್ಗೆ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 20ನೇ ಕ್ವಶನ್. ಎಕ್ಸಾಂಪಲ್ ಫಾರ್ ಒಲಿಯೋಗಮ್ ರೆಸಿನ್. ಆಪ್ಷನ್ ಎ ಕೊಲೊಫೋನಿ, ಆಪ್ಷನ್ ಬಿ ಬೆನ್ಜಾಯಿನ್, ಆಪ್ಷನ್ ಸಿ ಗ್ಯಾಂಬೋಜ್, ಆಪ್ಷನ್ ಡಿ ಮಿರ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 20ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಮಿರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 21ನೇ ಕ್ವಶನ್. ಅಕೇಸಿಯಾ ಕಂಟೈನ್ಸ್ ಎಂಜೈಮ್. ಆಪ್ಷನ್ ಎ ಪೆರಾಕ್ಸಿಡೇಸ್, ಆಪ್ಷನ್ ಬಿ ಪೆಪ್ಟಿಡೇಸ್, ಆಪ್ಷನ್ ಸಿ ಆಕ್ಸಿಡೇಸ್, ಆಪ್ಷನ್ ಡಿ ಆಕ್ಸಿಟೋಸಿನ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 21ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಪೆರಾಕ್ಸಿಡೇಸ್. ಸೊ ಫಾರ್ 21th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 22ನೇ ಕ್ವಶನ್. ಕಾಡ್ ಲಿವರ್ ಆಯಿಲ್ ಕಂಟೈನ್ಸ್ ಆಪ್ಷನ್ ಎ ವಿಟಮಿನ್ ಬಿ1 ಪ್ಲಸ್ ಡಿ, ಆಪ್ಷನ್ ಬಿ ವಿಟಮಿನ್ ಬಿ6 ಪ್ಲಸ್ ಎ, ಆಪ್ಷನ್ ಸಿ ವಿಟಮಿನ್ ಸಿ ಪ್ಲಸ್ ಬಿ1, ಆಪ್ಷನ್ ಡಿ ವಿಟಮಿನ್ ಎ ಪ್ಲಸ್ ಡಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 22ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ, ಅದು ವಿಟಮಿನ್ ಎ ಪ್ಲಸ್ ಡಿ. ಸೊ ಫಾರ್ 22 ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 23ನೇ ಕ್ವಶನ್. ದ ನಾಲೆಜ್ ಆಫ್ ಬಯೋಸಿಂಥಸಿಸ್ ಆಫ್ anthraminone glycoside was obtained from studies with microorganism called option A Penicillium crygogenum, option B Penicillium notatum, option C E. coli, option D Penicillium islandicum. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 23ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ Penicillium islandicum. ಸೊ ಫಾರ್ 23rd ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 24ನೇ ಕ್ವಶನ್. The method used to detect label radioactive isotopes in biosynthesis. Option A plant tissue culture, option B liquid syncretization, option C tracer technique, option D soxylation. So correct option ಯಾವುದು ಅಂದ್ರೆ 24ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ tracer techniques. So for 24th question C is the right option. So next ಬಂದು 25ನೇ ಕ್ವಶನ್. Isocyanamide is an ester of option A tropic acid plus tropine, option B tropic acid plus hydrochloric acid, option C pyridine plus sodium nitroprusside, option D iodine plus sodium nitroprusside. So 25ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಎ tropic acid plus tropine. So for 25th question A is the right option. So next question ಬಂದು 26ನೇ ಕ್ವಶನ್. Example for proto-alkaloid, that is in bracket amino alkaloid. Option A atropine, option B ephedrine, option C ergotamine, option D pyxostigmine. So correct option ಯಾವುದು ಅಂತಂದ್ರೆ that is option B ephedrine. So for 26th question B is the right answer. So next question ಬಂದು 27ನೇದು. The optically inactive component present in opium. Option A morphine, option B papaverine, option C codeine, option D opaine. So correct answer ಯಾವುದು ಅಂದ್ರೆ 27ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಪೆಪಾವೆರಿನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 28ನೇ ಕ್ವಶನ್. ಯುಜೆನಾಲ್ ಕ್ಯಾನ್ ಬಿ ಡಿಟೆಕ್ಟೆಡ್ ಇನ್ ಕ್ಲೋವ್ ಬೈ ಅಡಿಷನ್ ಆಫ್ ಆಪ್ಷನ್ ಎ potassium hydroxide, option B potassium nitrate, option C ferric chloride, option D potassium nitrate. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 28ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ferric chloride. ಸೊ ಫಾರ್ 28th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 29ನೇ ಕ್ವಶನ್. ಸ್ವೀಟ್ ಕಾಂಪೊನೆಂಟ್ ಆಫ್ ಲಿಕೋರೈಸ್. ಆಪ್ಷನ್ ಎ ಲಿಕೋಟೊಸಿನ್, ಆಪ್ಷನ್ ಬಿ ಗ್ಲೈಸೋಸಿನಿನ್, ಆಪ್ಷನ್ ಸಿ ಗ್ಲಿಸರಿನ್, ಆಪ್ಷನ್ ಡಿ ಹನಿ.
ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 29ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಗ್ಲಾಸ್ ಐಕ್ರಾ ಇನ್. ಸೊ ಫಾರ್ 29th question option B is the right answer. So next question is 30th question. Most widely used non-explosive gas in supercritical fluid extraction. Option A oxygen, oxygen. Option B helium. Option C carbon dioxide. Option D krypton. ಸೊ 30ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಸೊ ಫಾರ್ 30th question ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 31ನೇ ಕ್ವಶನ್ನು. ದ ಪರ್ಗೇಟಿವ್ ಡ್ರಗ್ ಯೂಸ್ಡ್ ಇನ್ ಕಾಸ್ಮೆಟಿಕ್ಸ್ ಆಸ್ ಸ್ಕಿನ್ ಕೇರ್. ಆಪ್ಷನ್ ಎ ಕ್ಯಾಸ್ಕೆರಾ. ಆಪ್ಷನ್ ಬಿ ಸೆನ್ನಾ. ಆಪ್ಷನ್ ಸಿ ಹೆನ್ನಾ. ಆಪ್ಷನ್ ಡಿ ಹಾಲು. ಸೊ ದ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 31ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಹಾಲೈ. So for 31st question D is the right answer. So next question ಬಂದು 32ನೇ ಕ್ವಶನ್. The natural vegetable oil containing polyunsaturated fatty acid belonging to linoleic group help to reduce option A glucose, option B cholesterol, option C creatinine, option D bilirubin. So correct answer ಯಾವುದು ಅಂದರೆ 32ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಕೊಲೆಸ್ಟ್ರಾಲ್. ಸೊ ಫಾರ್ 32 question ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 33ನೇ ಕ್ವಶನ್ನು. ದ ಬೆಸ್ಟ್ ಕೆಮಿಕಲ್ ಯೂಸ್ಡ್ ಟು ಕಾಸ್ ಪಾಲಿಪ್ಲೈಡಿ ಈಸ್. ಆಪ್ಷನ್ ಎ ಕೊಲಿಚಿಲಿನ್. ಆಪ್ಷನ್ ಬಿ ನೈಟ್ರೋಜನ್ ಮಸ್ಟರ್ಡ್. ಆಪ್ಷನ್ ಸಿ ಫೈಬ್ರೋಮೊಗ್ರಾಸಿಲ್. ಆಪ್ಷನ್ ಡಿ ಪಿಲೋಕಾರ್ಪೈನ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 33ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ colchicine. So for 33rd question A is the right option. So next question ಬಂದು 34ನೇ ಕ್ವಶನ್. The most widely used surface sterilization of explant in plant tissue culture. Option A sodium hypochlorite. Option B sodium hypochlorite. Option C calcium hydroxide. Option D sodium hydroxide. So correct answer ಯಾವುದು ಅಂದರೆ ದಟ್ ಈಸ್ 34ನೇ ಕ್ವಶನ್ಗೆ ದಟ್ ಈಸ್ A is the right answer. That is sodium hypochlorite. So 34ನೇ ಕ್ವಶನ್. Pepin is used to relieve the symptoms of option A arrhythmiasis, option B asthma, option C episiotomy, option D epilepsy. So correct answer ಯಾವುದು ಅಂದರೆ 35ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಅಸ್ತಮಾ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ 36ನೇ ಕ್ವಶನ್. ಕಾಲ್ ಫಿಶರ್ ಮೆಥಡ್ ಈಸ್ ಯೂಸ್ಡ್ ಟು ಡಿಟರ್ಮೈನ್. ಆಪ್ಷನ್ ಎ ಮೈಕ್ರೋಬಿಯಲ್ ಕಂಟೆಂಟ್. ಆಪ್ಷನ್ ಬಿ ಫಾರೆಜಿನ್ ಆರ್ಗ್ಯಾನಿಕ್ ಮೆಟೀರಿಯಲ್. ಆಪ್ಷನ್ ಸಿ ಆಶ್ ಕಂಟೆಂಟ್. ಆಪ್ಷನ್ ಡಿ ಮಾಯಿಶ್ಚರ್ ಕಂಟೆಂಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ 36ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಮಾಯಿಶ್ಚರ್ ಕಂಟೆಂಟ್. ಸೊ ಫಾರ್ 36th question D is the right answer. So next question ಬಂದು 37ನೇ ಕ್ವಶನ್. Henna contains a coloring agent called option A henamine, option B lavazone, option C curcumin, option D hyoscine. ಸೊ 37ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ lavazone. ಸೊ ಫಾರ್ 37th question B is the right answer. ಸೊ ನೆಕ್ಸ್ಟ್ ಕ್ವಶನ್ ಬಂದು 38ನೇ ಕ್ವಶನ್. Digoxin is used as a precursor in synthesis of option A digoxin, option B cynnosides, option C corticosteroid, option D gogolipids. ಸೊ 38ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಕಾರ್ಟಿಕೋಸ್ಟಿರಾಯ್ಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 39ನೇ ಕ್ವಶನ್ನು. ದ ಚೀಫ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ BaCl ದಟ್ ಈಸ್ ಬೇರಿಯಂ ಕ್ಲೋರೈಡ್ ಈಸ್. ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ BaCl. ಆಪ್ಷನ್ ಎ ಮರ್ಮೆಲಿಸೋನ್. ಆಪ್ಷನ್ ಬಿ ಚಿಟಿನ್. ಆಪ್ಷನ್ ಸಿ ಬ್ರಾಮೈಸೈಡ್. ಆಪ್ಷನ್ ಡಿ ಚಿರಾಟಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ 39ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಬ್ರೈಮೈಸೋಡ್. ಸೊ ಫಾರ್ 39th question ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 40ನೇ ಕ್ವಶನ್ನು. ಬೊಟಾನಿಕಲ್ ನೇಮ್ ಆಫ್ ಪುನರ್ನವಾ ಈಸ್. ಆಪ್ಷನ್ ಎ Cotinium nipilus, option B Colinus forscoli, option C Hercules
ಅಲ್ಸೊನಾಯ್ಡ್ಸ್, ಆಪ್ಷನ್ ಡಿ ಬ್ಯೂರಾವಿಯಾ ಡಿಫ್ಯೂಸಿಯಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ 40ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಬರುಹಾವಿಯಾ ಡಿಫ್ಯೂಸಿಯಾ. ಸೊ ಫಾರ್ 40th ಕ್ವಶನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 41ನೇ ಕ್ವಶನ್. ಐಡೆಂಟಿಫೈ ದ ಮಿಲ್ ವಿಚ್ ವರ್ಕ್ಸ್ ಆನ್ ಬೋತ್ ಇಂಪ್ಯಾಕ್ಟ್ ಅಂಡ್ attrition. Option A colloidal mill, option B ball mill, option C edge runner mill, option D end roller mill. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 41ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಬಾಲ್ ಮಿಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 42ನೇ ಕ್ವಶನ್. ವಿಚ್ ಫೈನ್ ಪೌಡರ್ ಮೀನ್ಸ್ ಆಲ್ ದ ಪಾರ್ಟಿಕಲ್ಸ್ ಮಸ್ಟ್ ಪಾಸ್ ಥ್ರೂ sieve. ಆಪ್ಷನ್ ಎ 120, ಆಪ್ಷನ್ ಬಿ 85, ಆಪ್ಷನ್ ಸಿ 44, ಆಪ್ಷನ್ ಡಿ 22. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 42ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ 120. ಸೊ ನೆಕ್ಸ್ಟ್ ಕ್ವಶನ್ ಬಂದು 43ನೇ ಕ್ವಶನ್. ದ ಎಕ್ಸ್ಟ್ರಾನಿಯಸ್ ಮೆಟೀರಿಯಲ್ ಯೂಸ್ಡ್ ಇನ್ extractive distillation, its volatility less than feed, it is called as option A solution, option B solute, option C solvent, option D entrainer. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 43ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ entrainer. So for 43rd question D is the right answer. ಸೊ ನೆಕ್ಸ್ಟ್ ಕ್ವಶನ್ ಬಂದು 44ನೇ ಕ್ವಶನ್. ಐಡೆಂಟಿಫೈ ದ ಡೈಮೆನ್ಷನ್ ಲೆಸ್ ಇಕ್ವೇಶನ್. ಆಪ್ಷನ್ ಎ Konizzi equation, option B Fishule equation, option C Reynolds equation, option D Artin-Poiseuille equation. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 44ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ರೆನಾಲ್ಡ್ಸ್ ಈಕ್ವೇಶನ್. ಸೊ ಫಾರ್ 44th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 45ನೇ ಕ್ವಶನ್. ಎ ಬಾಡಿ ವಿಚ್ ರೇಡಿಯೇಟ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಅಮೌಂಟ್ ಆಫ್ ಎನರ್ಜಿ ಅಟ್ ಗಿವನ್ ಟೆಂಪರೇಚರ್ ಈಸ್ ಆಪ್ಷನ್ ಎ ಗ್ರೇ ಬಾಡಿ, ಆಪ್ಷನ್ ಬಿ ವೈಟ್ ಬಾಡಿ, ಆಪ್ಷನ್ ಸಿ ರೆಡ್ ಬಾಡಿ, ಆಪ್ಷನ್ ಡಿ ಬ್ಲ್ಯಾಕ್ ಬಾಡಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 45ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಬ್ಲ್ಯಾಕ್ ಬಾಡಿ. ಸೊ ಫಾರ್ 45th ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 46ನೇ ಕ್ವಶನ್. ಡ್ರೈಯಿಂಗ್ ಎಕ್ವಿಪ್ಮೆಂಟ್ ಯೂಸ್ಡ್ ಫಾರ್ ಥರ್ಮೋವೇಬಲ್ ಸಬ್ಸ್ಟೆನ್ಸಸ್ ಈಸ್ ಆಪ್ಷನ್ ಎ ಡ್ರಮ್ ಡ್ರೈಯರ್, ಆಪ್ಷನ್ ಬಿ ಟ್ರೇ ಡ್ರೈಯರ್, ಆಪ್ಷನ್ ಸಿ ಲಿಪೋಫಿಲರ್, ಆಪ್ಷನ್ ಡಿ ಸ್ಪ್ರೇ ಡ್ರೈಯರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 46ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಲಿಪೋಫಿಲಿಯರ್. ಸೊ ಫಾರ್ 46 ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ 47ನೇ ಕ್ವಶನ್. ಲಿಸ್ಟ್ ಆಫ್ ಮಿನಿಮಮ್ equipment for effective running of pharmacy given in schedule is option A N, option B M, option C T, option D R. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಎಂ ಶೆಡ್ಯೂಲ್. ಎಂ ಇಸ್ ದ ರೈಟ್ ಆನ್ಸರ್. ಸೊ ಫಾರ್ 47th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 48ನೇ ಕ್ವಶನ್. ಆನ್ ದ ಲೇಬಲ್ ಸಿಂಬಲ್ RX in red transparency display on the left top corner for drugs, option A schedule H, option B schedule X, option C schedule G, option D schedule P. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 48ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಶೆಡ್ಯೂಲ್ ಎಕ್ಸ್. ಸೊ ಫಾರ್ 48th ಕ್ವಶನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 49ನೇ ಕ್ವಶನ್. ಐಡೆಂಟಿಫೈ ದ ಲುಬ್ರಿಕ್ಯಾಂಟ್. ಆಪ್ಷನ್ ಎ ಸ್ಟೆರಿಕ್ ಆಸಿಡ್, ಆಪ್ಷನ್ ಬಿ ಮೆಗ್ನೀಸಿಯಂ ಸ್ಟಿರೈಡ್, ಆಪ್ಷನ್ ಸಿ ಟಾಲ್ಕ್, ಆಪ್ಷನ್ ಡಿ ಸಿಲಿಕಾ. ಸೊ 49ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಮೆಗ್ನೀಸಿಯಂ ಸ್ಟಿರೈಡ್. ಸೊ ಫಾರ್ 49th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 50ನೇ ಕ್ವಶನ್. ವಿಚ್ ಟ್ಯಾಬ್ಲೆಟ್ ಡಸ್ ನಾಟ್ ಕಂಟೈನ್ ಡಿಸ್ಇಂಟಿಗ್ರೇಟ್. ಆಪ್ಷನ್ ಎ ಇಮಿಡಿಯೇಟ್ ರಿಲೀಸ್ ಟ್ಯಾಬ್ಲೆಟ್, ಆಪ್ಷನ್ ಬಿ ಲೋಸಾನ್ಸ್, ಆಪ್ಷನ್ ಸಿ ಫಿಲಮ್ ಕೋಟೆಡ್ ಟ್ಯಾಬ್ಲೆಟ್ಸ್, ಆಪ್ಷನ್ ಡಿ ಎಂಟ್ರಿ ಕೋಟೆಡ್ ಟ್ಯಾಬ್ಲೆಟ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 50ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಲೋಸಾನ್ಸ್. ಸೊ ಫಾರ್ 50th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಕ್ಯಾಪ್ಸೂಲ್ ಸೈಜ್ ಆಸ್ ಲೀಸ್ಟ್ ಬಾಡಿ ವ್ಯಾಲ್ಯೂಮ್. ಆಪ್ಷನ್ ಎ 0, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ 1. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 51ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ 0. ಸೊ ಫಾರ್ 51th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 52ನೇ ಕ್ವಶನ್. ದ ರೋಲ್ ಆಫ್ ಗ್ಲಿಸರಾಲ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಾಫ್ಟ್ ಜೆಲ್ ಈಸ್ ಆಪ್ಷನ್ ಎ ಹ್ಯೂಮ್ಯಾಕ್ಟೆಂಟ್, ಆಪ್ಷನ್ ಬಿ ಸ್ವೀಟ್ನಿಂಗ್ ಏಜೆಂಟ್,
ಆಪ್ಷನ್ ಸಿ ಪ್ಲಾಸ್ಟಿಸೈಸರ್, ಆಪ್ಷನ್ ಡಿ ಥಿಕನಿಂಗ್ ಏಜೆಂಟ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 52ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಪ್ಲಾಸ್ಟಿಸೈಯರ್. ಸೊ ಫಾರ್ 52 ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 53ನೇ ಕ್ವಶನ್. ವಿಚ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟೇಕ್ಸ್ ಪ್ಲೇಸ್ ಅಗೇನ್ಸ್ಟ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್? ಆಪ್ಷನ್ ಎ ಪ್ಯಾಸಿವ್, ಆಪ್ಷನ್ ಬಿ ಕ್ಯಾರಿಯರ್ ಮೀಡಿಯೇಟೆಡ್, ಆಪ್ಷನ್ ಸಿ ಆಕ್ಟಿವ್, ಆಪ್ಷನ್ ಡಿ ಅಯಾನ್ ಎಕ್ಸ್ಚೇಂಜ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 53ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಆಕ್ಟಿವ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 54ನೇ ಕ್ವಶನ್. ವಿಚ್ ಫಿಸಿಕಲ್ ಫಾರ್ಮ್ ಆಫ್ ದ ಡ್ರಗ್ ಈಸ್ ಗಾಟ್ ಹೈ ಅಬ್ಸರ್ಪ್ಷನ್? ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಕ್ರಿಸ್ಟಾಲ್ಸ್, ಆಪ್ಷನ್ ಬಿ ಅಮಾರ್ಫಸ್, ಆಪ್ಷನ್ ಸಿ ಅಗ್ರಿಗೇಟ್ಸ್, ಆಪ್ಷನ್ ಡಿ ಪಾಲಿಮಾರ್ಫಿಕ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 54ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಅಮಾರ್ಫಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 55ನೇ ಕ್ವಶನ್. ANDA means option A absolute new drug application, option B average new drug application, option C attenuated new drug application, option D abbreviated new drug application. So correct answer ಯಾವುದು ಅಂದರೆ 55ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ abbreviated new drug application. So for 55th question D is the right answer. So next question ಬಂದು 56ನೇ ಕ್ವಶನ್. As per BCS classification, low solubility and high permeable drugs belongs to option A class 2, option B class 1, option C class 3, option D class 4. So correct option ಯಾವುದು ಅಂದರೆ that is option A class 2. So for 56th question A is the right answer. So next question is 57th question. Borosilicate glass which contains option A B3O3, option B B2O3, option C BaO, option D aluminum oxide. So correct option ಯಾವುದು ಅಂದರೆ 57ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ B2O3 ಬೇರಿಯಂ ಆಕ್ಸೈಡ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 58ನೇ ಕ್ವಶನ್. ಎಕ್ಸ್ಪ್ಯಾಂಡ್ LAL, ಆಪ್ಷನ್ ಎ ಲಿಮನಸ್ ಅಮಿಯೋಟಿಕ್ ಲೈಸೈಡ್, ಆಪ್ಷನ್ ಬಿ ಲಿಮನಸ್ ಅಮಿಯೋಸೈಡ್ ಟ್ರೈಸೈಲೈಟ್, ಆಪ್ಷನ್ ಸಿ ಲಿಮನಸ್ ಅಮಿಯೋಬೈಟ್ ಲ್ಯಾಕ್ಟೇಟ್, ಆಪ್ಷನ್ ಡಿ ಲಿಮನಸ್ ಅಮಿಯೋಸೈಡ್ ಲ್ಯಾಕ್ಟೋಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 58ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಎ ಲಿಮನಸ್ ಅಮಿಯೋಸೈಡ್ ಲೈಸೇಟ್. ಸೊ ಫಾರ್ 58th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 59ನೇ ಕ್ವಶನ್. 1 teaspoon means option A 5 ml, option B 15 ml, option C 10 ml, option D 8 ml. So correct answer ಯಾವುದು ಅಂದರೆ that is option C 10 ml. So for 59th question C is the right option. So next question ಬಂದು 60ನೇ ಕ್ವಶನ್. ಐಡೆಂಟಿಫೈ ನಾನ್ ಎಮಲ್ಸಿಫೈಯಿಂಗ್ ಏಜೆಂಟ್. ಆಪ್ಷನ್ ಎ ಅಕೇಶಿಯಾ, ಆಪ್ಷನ್ ಬಿ ಬಿವ್ಯಾಕ್ಸ್, ಆಪ್ಷನ್ ಸಿ ಸೋಡಿಯಂ ಲಕ್ಸೈಲ್ ಸಲ್ಫೈಡ್, ಆಪ್ಷನ್ ಡಿ ಗ್ಲಿಸರೈನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 60ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಬೀಸ್ವ್ಯಾಕ್ಸ್. ಸೊ ಫಾರ್ 60th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಐಡೆಂಟಿಫೈ ದ ಸಪೋಸಿಟರಿ ಬೇಸ್. ಆಪ್ಷನ್ ಎ ಸಾಫ್ಟ್ ಪ್ಯಾರಾಫಿನ್, ಆಪ್ಷನ್ ಬಿ ಬೀಸ್ವ್ಯಾಕ್ಸ್, ಆಪ್ಷನ್ ಸಿ ಗ್ಲೈಸರೋಜೆಲಾಟಿನ್, ಆಪ್ಷನ್ ಡಿ ವೂಲ್ ಫ್ಯಾಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 61ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಗ್ಲಿಸರಾಲೋಜೆಲಾಟಿನ್. ಸೊ ಫಾರ್ 61th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 62 ಕ್ವಶನ್, 62ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಇಸ್ ಕರೆಕ್ಟ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಹಾಫ್ ಲೈಫ್ ಫಾರ್ ಎ ಫಸ್ಟ್ ಆರ್ಡರ್ ಡಿಕಂಪೋಸಿಷನ್? ಆಪ್ಷನ್ ಎ ಟಿ ಹಾಫ್ ಲೈಫ್ ಇಸ್ ಈಕ್ವಲ್ ಟು 0.0105 per k, ಆಪ್ಷನ್ ಬಿ T90 is equal to 0.93 per k, ಆಪ್ಷನ್ ಸಿ T half is equal to 0.693 per k, ಆಪ್ಷನ್ ಡಿ T90 is equal to 0.105 per k. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 62ನೇ ಕ್ವಶನ್, ದಟ್ ಈಸ್ ಆಪ್ಷನ್ ಬಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 62ನೇ ಕ್ವಶನ್, ದಟ್ ಈಸ್ ಆಪ್ಷನ್ ಸಿ T12 0.693 per k. So for 62 questions C is the right option. So next ಬಂದು 63ನೇ ಕ್ವಶನ್. The surfactant molecules at concentration below CMC remain. Option A
uniform in bulk and surface. Option B, at water air interface. Option C, above the surface of water. Option D, in the bulk of water. So correct option ಯಾವುದು ಅಂದ್ರೆ 63ನೇ ಕ್ವಶನ್ಗೆ ಇಟ್ ಈಸ್ ಆಪ್ಷನ್ ಡಿ ಇನ್ ದ ಬಲ್ಕ್ ಆಫ್ ವಾಟರ್. ಸೊ ಫಾರ್ 63rd ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 64ನೇ ಕ್ವಶನ್ನು. ಕೌಂಟರ್ ಕೌಂಟರ್ counter used to determine option A surface area, option B particle size, option C particle volume, option D surface charge. So correct option ಯಾವುದು ಅಂದ್ರೆ 64ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಪಾರ್ಟಿಕಲ್ ಸೈಜ್. ಸೊ ಫಾರ್ 64th ಕ್ವಶನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 65ನೇ ಕ್ವಶನು. ದ ರಿಲೇಶನ್ಶಿಪ್ ಬಿಟ್ವೀನ್ ದ ರೇಟ್ ಆಫ್ ಡಿಫ್ಯೂಷನ್ ಆಫ್ ಡ್ರಗ್ಸ್ ಅಕ್ರಾಸ್ ದ ಬಯಾಲಜಿಕಲ್ ಮೆಂಬ್ರೇನ್ ಅಂಡ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಈಸ್ option A directly proportional, option B exponential, option C inversely proportional, option D log linear. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 65ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 66ನೇ ಕ್ವಶನು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆನ್ ಎಸೆನ್ಷಿಯಲ್ ಟ್ರೇಸ್ ಎಲಿಮೆಂಟ್? ಆಪ್ಷನ್ ಎ ಆರ್ಸೆನಿಕ್, ಆಪ್ಷನ್ ಬಿ ಲೀಡ್, ಆಪ್ಷನ್ ಸಿ ಮರ್ಕ್ಯುರಿ, ಆಪ್ಷನ್ ಡಿ ಜಿಂಕ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 66ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಜಿಂಕ್. ನೆಕ್ಸ್ಟ್ ಕ್ವಶನ್ ಬಂದು 67ನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಆಸ್ ಪ್ರೈಮರಿ ಸ್ಟ್ಯಾಂಡರ್ಡ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆಸ್ ಪರ್ ಐಪಿ? ಆಪ್ಷನ್ ಎ ಆರ್ಸೆನಿಕ್ ಟ್ರೈಆಕ್ಸೈಡ್, ಆಪ್ಷನ್ ಬಿ ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಸಿ ಪೊಟ್ಯಾಷಿಯಂ ಹೈಡ್ರೋಜನ್ ಥ್ಯಾಲೈಟ್, ಆಪ್ಷನ್ ಡಿ ಸಿಟ್ರಿಕ್ ಆಸಿಡ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 67ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಪೊಟ್ಯಾಷಿಯಂ ಹೈಡ್ರೋಜನ್ ಥ್ಯಾಲೈಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 68ನೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ಡ್ ಆಸ್ ಎ ಡಿಸೆನ್ಸಿಟೈಸಿಂಗ್ ಏಜೆಂಟ್ ಇನ್ ಆಂಟ್ರಿಫೈಸ್? ಆಪ್ಷನ್ ಎ ಜಿಂಕ್ ಕ್ಲೋರೈಡ್, ಆಪ್ಷನ್ ಬಿ ಸೋಡಿಯಂ ಫ್ಲೋರೈಡ್, ಆಪ್ಷನ್ ಸಿ ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಡಿ ಸೋಡಿಯಂ ಬೈಕಾರ್ಬೋನೇಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 68ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಸೋಡಿಯಂ ಫ್ಲೋರೈಡ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 69ನೇ ಕ್ವಶನ್ನು. ಎಥನಾಯಿಕ್ ಆಸಿಡ್ ಇಸ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಇನ್ ಒನ್ ಆಫ್ ದ ಫಾಲೋಯಿಂಗ್? ಆಪ್ಷನ್ ಎ ಬೇಕಿಂಗ್ ಸೋಡಾ, ಆಪ್ಷನ್ ಬಿ ವಾಷಿಂಗ್ ಸೋಡಾ, ಆಪ್ಷನ್ ಸಿ ಸ್ಲೇಕ್ವುಡ್ ಲೈಮ್, ಆಪ್ಷನ್ ಡಿ ವೆನಿಗರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 69ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ವೆನಿಗರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 70ನೇ ಕ್ವಶನು. ಎ 5-membered heterocyclic compound with oxygen and nitrogen present at position 1,3 are named as? Option A isoxazole, option B thiazoles, option C furan, option D oxazoles. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 70ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ isoxazole. ಸೊ ಫಾರ್ 70th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 71ನೇ ಕ್ವಶನು. ಬೆಂಜಾಲ್ಡಿಹೈಡ್ ಅಂಡ್ ಅಸಿಟಾಲ್ಡಿಹೈಡ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ಯೂಸಿಂಗ್? ಆಪ್ಷನ್ ಎ 2,4 DNP, ಆಪ್ಷನ್ ಬಿ ಕಾರ್ಬಾಝೋನ್ಸ್, ಆಪ್ಷನ್ ಸಿ ಸ್ಕಿಫ್ ರಿಯೇಜೆಂಟ್, ಆಪ್ಷನ್ ಡಿ ಐಡೋಫಾರ್ಮ್ ಟೆಸ್ಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 71ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಐಡೋಫಾರ್ಮ್ ಟೆಸ್ಟ್. ಸೊ ಫಾರ್ 71st ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 72ನೇ ಕ್ವಶನ್ನು. ಇನ್ Markovnikov rule, the addition of HX to alkene occurs by negative part of the halide. Option A goes to carbon atom of double bond with more number of hydrogen atoms. Option B goes to carbon atom adjacent to the double bond. Option C does not go to any of the carbon atom. Option D carbon atom of double bond with less number of hydrogen atom. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 72ನೇ ಕ್ವಶನ್ಗೆ ದಟ್ ಈಸ್ option D carbon goes to carbon atom of double bond with less number of hydrogen atoms. So for 72 question D is the right option. So next question ಬಂದು 73ನೇ ಕ್ವಶನ್. In the reduction of carbonyl compounds to alcohol, the reducing agent used is? Option A
hydrogen or nickel, option B palladium or carbon, option C lithium aluminum hydride, option D tin or HCl. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 73ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ LiAlH4 ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಸೊ 73ನೇ ಕ್ವಶನ್ಗೆ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 74ನೇ ಕ್ವಶನ್. Pyridine is more basic than pyrrole due to the fact, option A lone pair of electron on nitrogen is pyrrole is localized, option B lone pair of electron on nitrogen in pyridine is localized, option C nitrogen of pyrrole has one nitrogen atom attached to it which pyridine does not have any, option D pyridine has 3 double bonds while pyrrole has only 2. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ 74ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಈಸ್ ಪೈರಲ್ ಈಸ್ ಲೋಕಲೈಸ್ಡ್. ಸೊ ಫಾರ್ 74ನೇ ಕ್ವಶನ್ಗೆ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು 25ನೇ ಕ್ವಶನ್. Butyration phenomenon, that is spontaneous change of specific rotation, occurs in the prepared solution of option A pyrazoles, option B amino acid, option C glucose, option D pyridine. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 75ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಗ್ಲೂಕೋಸ್. ಸೊ ಫಾರ್ 75th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 76ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ಲಾಂಗ್ ಆಕ್ಟಿಂಗ್ ಬಾರ್ಬಿಚುರೈಟ್? ಆಪ್ಷನ್ ಎ ಫಿನೋಬಾರ್ಬಿಟಲ್, ಆಪ್ಷನ್ ಬಿ ಪೆಂಟೋಬಾರ್ಬಿಟಲ್, ಆಪ್ಷನ್ ಸಿ ಥಯೋಬಾರ್ಬಿಟಲ್, ಆಪ್ಷನ್ ಡಿ ಅಮೋಬಾರ್ಬಿಟಲ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 76ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಫಿನೋಬಾರ್ಬಿಟಲ್. ಸೊ ಫಾರ್ 76 ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಬಂದು 77ನೇ ಕ್ವಶನ್. ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಸ್ಟರ್? ಆಪ್ಷನ್ ಎ ಮಾರ್ಫಿನ್, ಆಪ್ಷನ್ ಬಿ ಕೊಡಿನ್, ಆಪ್ಷನ್ ಸಿ ಹೆರೋಯಿನ್, ಆಪ್ಷನ್ ಡಿ ಮಾರ್ಫಿನಿನ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 77ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಹೆರೋಯಿನ್. ಸೊ ಫಾರ್ 77 ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 78ನೇ ಕ್ವಶನ್ನು. ನಾನ್ ಸೆಡೇಟಿವ್ ಆಂಟಿಹಿಸ್ಟಮೈನ್ ಇನ್ಕ್ಲೂಡ್ ಆಲ್ ಎಕ್ಸ್ಪೆಕ್ಟ್, ಆಪ್ಷನ್ ಎ ಸೈಕ್ಲಜಿನ್, ಆಪ್ಷನ್ ಬಿ ಸಿಟ್ರಜಿನ್, ಆಪ್ಷನ್ ಸಿ ಲೊರಾಟಿಡಿನ್, ಆಪ್ಷನ್ ಡಿ ಅಸಿಟಮೈಜೋಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 78ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಸೈಕ್ಲಜಿನ್. ಸೊ ಫಾರ್ 78th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 79ನೇ ಕ್ವಶನು. ಎಪಿಡ್ರಿನ್ ಬಿಲಾಂಗ್ಸ್ ಟು ದ ಫಾಲೋಯಿಂಗ್ ಕ್ಲಾಸ್ ಆಫ್ ಡ್ರಗ್ಸ್? ಆಪ್ಷನ್ ಎ ಕೊಲಿನೋಮಿಮೆಟಿಕ್ಸ್, ಆಪ್ಷನ್ ಬಿ ಸಿಂಪ್ಯಾಥೋಮಿಮೆಟಿಕ್ಸ್, ಆಪ್ಷನ್ ಡಿ ಕೊನಿನೋಲೈಟಿಕ್ಸ್, ಆಪ್ಷನ್ ಡಿ ಸಿಂಪ್ಯಾಥೋಲೈಟಿಕ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 79ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಸಿಂಪ್ಯಾಥೋಮಿಮೆಟಿಕ್ಸ್. ಸೊ ಫಾರ್ 79 ಕ್ವಶನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 80th ಕ್ವಶನ್, 80ನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸ್ಟ್ರಾಂಗೆಸ್ಟ್ ಬಾಂಡಿಂಗ್ ಬಿಟ್ವೀನ್ ದ ಡ್ರಗ್ ಆ್ಯಂಡ್ ರೆಸೆಪ್ಟರ್? ಆಪ್ಷನ್ ಎ ಅಯಾನಿಕ್ ಬಾಂಡಿಂಗ್, ಆಪ್ಷನ್ ಬಿ ಹೈಡ್ರೋಜನ್ ಬಾಂಡಿಂಗ್, ಆಪ್ಷನ್ ಸಿ ಕೋವ್ಯಾಲೆಂಟ್ ಬಾಂಡಿಂಗ್, ಆಪ್ಷನ್ ಡಿ ವಾಂಡರ್ವಾಲ್ಸ್ ಬಾಂಡಿಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 80ನೇ ಕ್ವಶನು ದಟ್ ಈಸ್ ಆಪ್ಷನ್ ಸಿ ಕೋವ್ಯಾಲೆಂಟ್ ಬಾಂಡಿಂಗ್. ಸೊ ಫಾರ್ 80th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 81ನೇ ಕ್ವಶನು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎ ರೇಡಿಯೇಷನ್ ಸೋರ್ಸ್ ಆಫ್ UV ಸ್ಪೆಕ್ಟ್ರೋಮೆಟ್ರಿ? ಆಪ್ಷನ್ ಎ ಟಂಗ್ಸ್ಟನ್ ಲ್ಯಾಂಪ್, ಆಪ್ಷನ್ ಬಿ ಗ್ಲೋಬ್ಯುಲರ್ ಸೋರ್ಸ್, ಆಪ್ಷನ್ ಸಿ ಹೈಡ್ರೋಜನ್ ಲ್ಯಾಂಪ್, ಆಪ್ಷನ್ ಡಿ ಮರ್ಕ್ಯುರಿ ಡಿಸ್ಚಾರ್ಜ್ ಲ್ಯಾಂಪ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 81ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಮರ್ಕ್ಯುರಿ ಡಿಸ್ಚಾರ್ಜ್ ಲ್ಯಾಂಪ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎ ಬಲ್ಕ್ ಪ್ರಾಪರ್ಟಿ ಡಿಟೆಕ್ಟರ್ ಆಫ್ HPLC? ಆಪ್ಷನ್ ಎ UV ಡಿಟೆಕ್ಟರ್, ಆಪ್ಷನ್ ಬಿ RI ಡಿಟೆಕ್ಟರ್, ಆಪ್ಷನ್ ಸಿ ಫ್ಲೂರೋಸೆನ್ಸ್ ಡಿಟೆಕ್ಟರ್, ಆಪ್ಷನ್ ಡಿ ಎಲೆಕ್ಟ್ರೋಕೆಮಿಕಲ್ ಡಿಟೆಕ್ಟರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 82ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ RI ಡಿಟೆಕ್ಟರ್. ಸೊ ಫಾರ್ 82 ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 83ನೇ ಕ್ವಶನು. ಶಿಫ್ಟ್ ಇನ್ ದ ಅಬ್ಸರ್ಪ್ಷನ್ ಮ್ಯಾಕ್ಸಿಮಮ್ ಟು ಹೈಯರ್ ವೇವ್ ಲೆಂತ್ ಈಸ್ ಕಾಲ್ಡ್? ಆಪ್ಷನ್ ಎ ಮೆಥಾಕ್ರೋಮಿಕ್ ಶಿಫ್ಟ್, ಆಪ್ಷನ್ ಬಿ ಹೈಪೋಕ್ರೋಮಿಕ್ ಶಿಫ್ಟ್, ಆಪ್ಷನ್ ಸಿ ಹೈಪರ್ಕ್ರೋಮಿಕ್ ಶಿಫ್ಟ್, ಆಪ್ಷನ್ ಡಿ ಹೈಪೋಕ್ರೋಮಿಕ್ ಶಿಫ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 83ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ
bathochromic shift. So for 83 question, A is the right answer. So next question ಬಂದು 84ನೇ question. Which among the following is sensitive detector used in nephelometry? Option A, thermocouple. Option B, electron capture detector. Option C, flame ionization detector. Option D, photomultiplier tube detector. So correct option ಯಾವುದು ಅಂದ್ರೆ 84ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ, photomultiplier tube detector. So for 84th question, D is the right option. So next question ಬಂದು 85ನೇ ಕ್ವಶನ್. The spectral range of infrared region lies between option A 400 to 800 nanometer, option B 10 to 200 micrometer, option C 1 to 10 anstrometer, option D 4000 to 650 centimeter per minus per cube. So correct option ಯಾವುದು ಅಂದ್ರೆ 85ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ, 4000 to 650 cm minus 1. So for 85th question, D is the right option. So next question, 86ನೇ question. The hypertensive also used topically to stimulate hair growth is option A, lorcatin, option B, minoxidil, option C, nifedipine, option D, ismolol. So correct option ಯಾವುದು ಅಂದ್ರೆ 86ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ, ಮಿನೋಡಾಕ್ಸಿಲ್. ಸೊ ಫಾರ್ 86th question, B is the right option. ಸೊ ನೆಕ್ಸ್ಟ್ ಬಂದು 87ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ಸ್ ಈಸ್ ಅನ್ ಆಂಟಿಫಂಗಲ್ ಆಂಟಿಬಯೋಟಿಕ್ಸ್? ಆಪ್ಷನ್ ಎ 5-flucytosine, ಆಪ್ಷನ್ ಬಿ ಕಿಟಕೊನಜೋಲ್, ಆಪ್ಷನ್ ಸಿ ಕಾರ್ಟಿಮಜೋಲ್, ಆಪ್ಷನ್ ಡಿ ನಯಾಸ್ಟಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಆಲ್ ದ ಎಬೋ, ಎ ಬಿ ಸಿ ಡಿ, ಎಲ್ಲ ಕೂಡ ಆಗುತ್ತೆ. ಎ ಬಿ ಸಿ ಡಿ ಎಲ್ಲ ಕೂಡ ಆಂಟಿಫಂಗಲ್ ಆಂಟಿಬಯೋಟಿಕ್ಸ್ ಆಗುತ್ತೆ. ಸೊ ಆಪ್ಷನ್ ಎ ಬಿ ಸಿ ಡಿ ಆಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 88ನೇ ಕ್ವಶನ್. ಮಿಥೋಟ್ರಿಕ್ಸೈಡ್ ಅಂಡ್ ಆಂಟಿಕ್ಯಾನ್ಸರ್ ಡ್ರಗ್ಸ್ ಬಿಲಾಂಗ್ಸ್ ಟು ದ ಫಾಲೋಯಿಂಗ್ ಕ್ಲಾಸ್? ಆಪ್ಷನ್ ಎ ಆಲ್ಕನೇಟಿಂಗ್ ಏಜೆಂಟ್, ಆಪ್ಷನ್ ಬಿ ಆಂಟಿಬಯೋಟಿಕ್ಸ್, ಆಪ್ಷನ್ ಸಿ ಆಂಟಿಮೆಟಬಲಾಯ್ಡ್ಸ್, ಆಪ್ಷನ್ ಡಿ ಹಾರ್ಮೋನ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 88ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಆಂಟಿಮೆಟಬಲಾಯ್ಡ್ಸ್. ಸೊ ಫಾರ್ 80th question, C is the right option. ಸೊ ನೆಕ್ಸ್ಟ್ ಕ್ವಶನ್ ಬಂದು 89ನೇ ಕ್ವಶನ್. ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಸ್ಟ್ ಲೈನ್ ಡ್ರಗ್ ಫಾರ್ ಟ್ರೀಟಿಂಗ್ ಟ್ಯೂಬರ್ಕ್ಯುಲೋಸಿಸ್? ಆಪ್ಷನ್ ಎ ಐಸೋನಿಯಾಸಿಡ್, ಆಪ್ಷನ್ ಬಿ ರಿಫ್ಯಾಂಪಿಸಿನ್, ಆಪ್ಷನ್ ಸಿ ಸೈಕ್ಲೋಸೆರೈನ್, ಆಪ್ಷನ್ ಡಿ ಪೆರಾಜಿನಮೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 89ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಸೈಕ್ಲೋಸಿರಿನ್. ಸೊ ಫಾರ್ 89th question, C is the right option. ಸೊ ನೆಕ್ಸ್ಟ್ ಕ್ವಶನ್ ಬಂದು 90ನೇ ಕ್ವಶನ್. ವಿಚ್ ಡ್ರಗ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಸ್ಮೋಟಿಕ್ ಡಯಾರಿಟಿಕ್? ಆಪ್ಷನ್ ಎ ಐಸೋಸಾರ್ಬಿಡ್, ಆಪ್ಷನ್ ಬಿ ಗ್ಲಿಸರಾಲ್, ಆಪ್ಷನ್ ಸಿ ಮ್ಯಾನಿಟಾಲ್, ಆಪ್ಷನ್ ಡಿ ಸ್ಪೆಡನೋಲ್ಯಾಕ್ಟೋನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ 90ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ ಸ್ಪೈರನೋಲ್ಯಾಕ್ಟೋನ್. ಸೊ ಫಾರ್ 90th question, D is the right answer. ನೆಕ್ಸ್ಟ್ ಕ್ವಶನ್ ಬಂದು 91ನೇ ಕ್ವಶನ್. ಪ್ಲಾಸ್ಮಾ ಮೆಂಬ್ರೇನ್ is the lipid bilayer made up of 3 types of lipids molecules. Which of the following is correct? Option A phospholipid, option B cholesterol, option C glycolipids, option D all of this. So correct option ಯಾವುದು ಅಂದ್ರೆ, that is option D all of this. So 91ನೇ ಕ್ವಶನ್ಗೆ D is the right option. So next question ಬಂದು 92ನೇ ಕ್ವಶನ್. Histology is a science deals with the study of option A disease, option B ಇಂಟಿಮ್ಯುನಿಟಿ ಸಿಸ್ಟಮ್, ಆಪ್ಷನ್ ಸಿ ಟಿಶ್ಯೂ, ಆಪ್ಷನ್ ಡಿ ನನ್ ಆಫ್ ದಿಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 92ನೇ ಕ್ವಶನ್ಗೆ, ಇಟ್ ಈಸ್ ಆಪ್ಷನ್ ಸಿ ಟಿಶ್ಯೂ. ಸೊ ಫಾರ್ 92 question, ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 93ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಬೋನ್ ಇಸ್ ದ ಓನ್ಲಿ ಬೋನ್ ಟು ಅಂಡರ್ಗೋ ಸೆಲ್ ಡಿವಿಷನ್? ಆಪ್ಷನ್ ಎ osteoblast, option B osteogenic cells, option C osteocytes, option D osteoclasts. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 93ನೇ ಕ್ವಶನ್ಗೆ, ಇಟ್ ಈಸ್ ಆಪ್ಷನ್ ಬಿ osteogenic cells. ಸೊ ಫಾರ್ 93rd question, B is the right option. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸ್ಟ್ರಕ್ಚರಲಿ ಬೈಪೋಲರ್ ನ್ಯೂರಾನ್ಸ್ ಹ್ಯಾವ್ ಆಪ್ಷನ್ ಎ ಸೆವರಲ್ ಡೆಂಡ್ರೈಟ್ಸ್ ಅಂಡ್ ಒನ್ ಆಕ್ಸನ್, ಆಪ್ಷನ್ ಬಿ ಒನ್ ಮೇನ್ ಡೆಂಡ್ರೈಟ್ಸ್ ಅಂಡ್ ಒನ್ ಆಕ್ಸನ್, ಆಪ್ಷನ್ ಸಿ ಡೆಂಡ್ರೈಟ್ಸ್ ಅಂಡ್ ಒನ್ ಆಕ್ಸನ್, ಆಪ್ಷನ್ ಡಿ ನನ್ ಆಫ್ ದಿಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 94ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್
B. One main dendrite and one auxin. So for 94th question, B is the right answer. So next question ಬಂದು 95ನೇ question. Pacemaker of the heart is located in option A. Sinoatrial node, option B. Atrioventricular node, option C. Atrioventricular bundles, option D. Pulmonary artery and aorta. So correct option ಯಾವುದು ಅಂದರೆ 95ನೇ question, that is option A. Sinoatrial nodes. So for 95th question, A is the right answer. So next question ಬಂದು 96ನೇ question. Functions of medulla oblongata will be involved in option A. Coordination of voluntary muscular movement, option B. Mental activity involved in memory, option C. Perception of pain, temperature, touch, option D. Control heart rate and force of contraction. So correct option ಯಾವುದು ಅಂದರೆ 96ನೇ questionಗೆ, that is option D. Control heart rate and force of contraction. So for 96th question, D is the right option. So next question, 97ನೇ question. Hypersecretion of adrenaline and noradrenaline causes option A. Pheochromotomia, option B. Gastrointestinal diabetes, option C. Cushing syndrome, option D. Reabsorption of calcium from bones. So correct option ಯಾವುದು ಅಂದರೆ 97ನೇ questionಗೆ, it is option A. Pheochromocytomia. So for 97th question, A is the right option. Next question ಬಂದು 98ನೇ question. Hyperplasia belongs to option A. Decrease in the number of parenchymal cells, option B. Increase in the size of parenchymal cells, option C. Increase in the number of parenchymal cells, option D. Increase in the size and number of cells. So correct option ಯಾವುದು ಅಂದರೆ 98ನೇ questionಗೆ, that is option C. Increase in the number of parenchymal cells. So for 98th question, C is the right option. So next question ಬಂದು 99ನೇ question. Creatine kinase MB CKMB is a specific marker of cell injury. What of the following is correct? Option A. Heart, option B. Liver, option C. Skin, option D. Pancreasis. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ 99ನೇ questionಗೆ, ದಟ್ ಈಸ್ ಆಪ್ಷನ್ ಎ. ಹಾರ್ಟ್. ಸೊ ನೆಕ್ಸ್ಟ್ ಕ್ವಶನ್ ಅಥವಾ ಲಾಸ್ಟ್ ಕ್ವಶನು, 2019 ಪೇಪರ್ದು ಲಾಸ್ಟ್ ಕ್ವಶನು ಇದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ಕಿನೋಡೋನಿಕ್ ಆಸಿಡ್ ಮೆಟಾಬೊಲೈಟ್ಸ್? ಆಪ್ಷನ್ ಎ. 5-hydroxy tripamine, ಆಪ್ಷನ್ ಬಿ. ನೈಟ್ರಿಕ್ ಆಕ್ಸೈಡ್, ಆಪ್ಷನ್ ಸಿ. ಇಂಟರ್ಲೂಕಿನ್ 1, ಆಪ್ಷನ್ ಡಿ. ಥ್ರೋಂಬಾಕ್ಸಿನ್ A2. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ 100ನೇ questionಗೆ, ದಟ್ ಈಸ್ ಆಪ್ಷನ್ ಡಿ. ಥ್ರೋಂಬಾಕ್ಸಿನ್ A2. ಸೊ ಗೈಸ್, ಇಲ್ಲಿಗೆ 2019 ಪೇಪರ್ ಮುಗೀತು. ಸೊ ಬೇರೆ ಪೇಪರ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 2020, 2022, 2021, 2023 ಎಲ್ಲ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಇನ್ನೂ ಯಾರಿಗೂ ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತು ನಿಮ್ಗೆ ಅದರ್ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಇದು 2019ನೇ ಪೇಪರ್ ಫುಲ್ ಕಂಪ್ಲೀಟ್ ಆಯಿತು. ಸೊ ಥ್ಯಾಂಕ್ ಯು ಗೈಸ್.